ಷರತ್ತುಗಳು ಅನ್ವಯಿಸುತ್ತವೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯೇಂದ್ರ ನಡುವೆ ಒಂದು ರಾಜಿ ಸಂಧಾನದ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಸುಮ್ಮನೆ ನಡೀತಾ ಇಲ್ಲ. ಕಂಡೀಷನ್ಸ್ ಅಪ್ಲೈ. 5 ಕಂಡೀಷನ್ಗಳಿವೆ. ಆ ಕಂಡೀಷನ್ಗಳ ಅಡಿಯಲ್ಲೇ ಈ ರಾಜಿ ಸಂಧಾನದ ಪ್ರಕ್ರಿಯೆ ನಡೀತಾ ಇದೆ. ಒಬ್ಬರು ಸಂಧಾನಕಾರರಾಗಿ ಬಿಜೆಪಿಯ ಹಿರಿಯ ನಾಯಕ ಅಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿದ್ದಾರೆ. ಹಾಗೂ ಈ ಎಲ್ಲ ಷರತ್ತುಗಳು ಕೂಡ ಅವರ ಮೂಲಕ ಇತ್ಯರ್ಥ ಆಗ್ತಾ ಇದೆ. ಹಾಗಾದ್ರೆ ಏನೇನು ಆ ಷರತ್ತುಗಳು? ಯಾರು ಆ ಸಂಧಾನಕಾರ? ಯಾರು? ಯತ್ನಾಳ್ ಹಾಗೂ ವಿಜಿ ನಡುವೆ ಈ ರಾಜಿ ನಿಜಕ್ಕೂ ಕೂಡ ವಾಸ್ತವದಲ್ಲಿ ಸಾಧ್ಯವಾ ಅಥವಾ ಕೇವಲ ಮೇಲ್ನೋಟಕ್ಕೆ ತೋರಿಕೆಗೆ ಮಾತ್ರವಾ? ಅಸಲಿಗೆ ಯಾವ ರೀತಿ ನಡೀತಾ ಇದೆ ಈ ರಾಜಿ? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಯಾವಾಗ ಯತ್ನಾಳ್ ಹಾಗೂ ವಿಜಯೇಂದ್ರ ಪರಸ್ಪರ ಕೈ ಮುಗಿತಾ ಇರುವಂತಹ ಫೋಟೋ ಹೊರಗೆ ಬಂತು, ಆಗ ಒಂದು ಚರ್ಚೆ ಶುರು ಆಯಿತು. ಇಬ್ಬರ ನಡುವೆ ರಾಜಿ ಆಗ್ತಾ ಇದೆ, ಯತ್ನಾಳ್ ಹಾಗೂ ವಿಜಿ ರಾಜಿ ಆಗ್ತಾ ಇದ್ದಾರೆ ಅನ್ನೋ ಚರ್ಚೆ ಮುನ್ನೆಲೆಗೆ ಬಂತು. ನಾನು ಅದಕ್ಕೂ ಮೊದಲೇ, ಆ ಫೋಟೋ ಹೊರಗೆ ಬರೋದಕ್ಕೂ ಮೊದಲೇ ಒಂದು ಸ್ಟೋರಿ ಮಾಡಿಬಿಟ್ಟಿದ್ದೆ. ನಾನೇ ತಮ್ಮನೆಲ್ಲ ಹಾಕಿದ್ದೆ, ಇಬ್ರು ಪರಸ್ಪರ ಕೈ ಮುಗಿತಾ ಇರೋ ಫೋಟೋನ. ಅಲ್ಲಿಗೆ ಏನ್ ನಡೀತಾ ಇದೆ ಅನ್ನೋದು ಸೂಚ್ಯವಾಗಿ ನಿಮ್ ಗಮನಕ್ಕೆ ಬಂದಿತ್ತು. ಅದರ ಬೆನ್ನಲ್ಲೇ ಬೆಳಗಾವಿಯ ಸುವರ್ಣಸೌಧದ ವಿಧಾನಸಭೆಯ ಅಧಿವೇಶನದಲ್ಲಿ ಅಪೋಸಿಷನ್ ಪಾರ್ಟಿ ಫ್ಲೋರ್ ಇದೆಯಲ್ಲ, ಮೊದಲ ಸಾಲಿನಲ್ಲೇ ಕೂತ್ಕೊಂಡು ಯತ್ನಾಳ್ ಅವರು ಎಲ್ಲಿ ಕೂತಿರ್ತಾರೋ ಅಲ್ಲೇ ವಿಜಯೇಂದ್ರ ಹಿಂದಿನ ಸಾಲಿನಿಂದ ಮುಂದೆ ಬಂದು ಅವರ ಪಕ್ಕ ಕುಳಿತು ಈ ಕಡೆ ಕೂತು ಕೈ ಮುಗಿದ್ರು. ಅಂದ್ರೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು, ರಾಜಿಯ ಸಂದೇಶ. ಸುಮ್ಮನೆ ಬಂದಿದ್ದಲ್ಲ, ಸುಮ್ಮನೆ ಕೈ ಮುಗಿದಿದ್ದಲ್ಲ. ಈ ಹಿಂದೆನೆ ಅವರಿಗೆ ಆಗ್ಲೇ ಮೆಸೇಜ್ ಹೋಗಿತ್ತು, ಈ ರೀತಿ ವಿಜಯೇಂದ್ರ ಬರ್ತಾರೆ ಅಂತ. ವಿಜಯೇಂದ್ರ ಅವ್ರು ಬಂದಿದ್ದು ಯಾವ ನೆಪದಲ್ಲಿ ಅಂದ್ರೆ, ಒಂದು ಔತಣಕೂಟಕ್ಕೆ, ಭೋಜನ ಕೂಟಕ್ಕೆ ಆಹ್ವಾನ ಕೋರುವ ನಿಟ್ಟಿನಲ್ಲಿ ಅವರಲ್ಲಿಗೆ ಬಂದು ಕೈ ಮುಗಿದಿತ್ತು. ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಕೈ ಮುಗಿದ ಕೂಡಲೇ ನೋಡಿ ಇವರು ನಗ್ನಗ್ತಾ ಕೈ ಮುಗಿದ್ರು. ಅವ್ರು ಊಟಕ್ಕೆ ಕರೆದ್ರು, ಆಯ್ತು ಬರ್ತೀನಿ ಅಂದ್ರು ಅಷ್ಟೇ. ಅಂದ್ರೆ ಹೋಗ್ಲಿಲ್ಲ, ಅದು ಬೇರೆ ವಿಷಯ. ಇವೆಲ್ಲವೂ ಕೂಡ ಹೊರನೋಟಕ್ಕೆ. ಆದ್ರೆ ತೆರೆಯ ಹಿಂದೆ ಏನ್ ನಡೀತಾ ಇತ್ತು ಅಂದ್ರೆ, ಇವರಿಬ್ಬರ ನಡುವೆ ಒಬ್ಬರು ಸಂಧಾನಕಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಯಾರು? ಅದು ಬೇರೆ ಯಾರು ಅಲ್ಲ, ಬಾಲಚಂದ್ರ ಜಾರಕಿಹೊಳಿ. ಬಾಲಚಂದ್ರ ಜಾರಕಿಹೊಳಿ ಅವರು ಒಂದ್ ಕಡೆ ವಿಜಯೇಂದ್ರ ಜೊತೆ, ಮತ್ತೊಂದ್ ಕಡೆ ಯತ್ನಾಳ್ ಜೊತೆ, ಇಬ್ಬರ ನಡುವೆಯೂ ಕೂಡ ಮಧ್ಯಸ್ಥಿಕೆ ವಹಿಸಿ ಮಾತನಾಡ್ತಾ ಇದ್ರು. ಯತ್ನಾಳ್ ಅವ್ರ ಜೊತೆ ರಾಜಿ ಮಾಡ್ಕೋಬೇಕು ಅಂತಲೇ ವಿಜಯೇಂದ್ರ ಅವರೇ ಮುಂದಾಗಿ ಬಂದಿದ್ರು. ಆದ್ರೆ ಯತ್ನಾಳ್ ಅವ್ರು ಒಪ್ತಾ ಇರಲಿಲ್ಲ. ಅವ್ರು ಕೆಲವು ಕಂಡೀಷನ್ಗಳನ್ನ ಹಾಕಿದ್ರು. ಏನು ಆ ಕಂಡೀಷನ್ಗಳು? ಏನೇನು? 5 ಕಂಡೀಷನ್ಸ್ ನ ಯತ್ನಾಳ್ ಹಾಕಿದ್ರು. ಒಂದೊಂದಾಗಿ ನಾ ಹೇಳ್ತಾ ಹೋಗ್ತೀನಿ ಏನೇನ್ ಕಂಡೀಷನ್ಸ್ ಅಂತ. ನಂಬರ್ 1, ಯತ್ನಾಳ್ ಅವ್ರು ಹಾಕಿದಂತ ಮೊದಲನೇ ಕಂಡೀಷನ್ ಏನಪ್ಪಾ ಅಂದ್ರೆ, ವಿಜಯೇಂದ್ರ ನಾವ್ ಯಾವಾಗ ವಕ್ಫ್ ಹೋರಾಟವನ್ನ ಶುರು ಮಾಡಿದ್ವಲ್ಲ, ಅದಕ್ಕೆ ವಿಜಯೇಂದ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ವರ್ಗೂ ಹೋಗಿ ದೂರನ್ನ ಕೊಟ್ರು. ಇದರಿಂದಾಗಿ ನಮ್ಮ ಕಂದಕ ಇನ್ನೂ ಕೂಡ ದೊಡ್ಡದಾಯ್ತು. ಈಗ ಒಂದ್ ವೇಳೆ ಅವ್ರು ರಾಜಿ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದೇ ಆದ್ರೆ, ಮೊಟ್ಟ ಮೊದಲಿಗೆ ನಮ್ಮ ವಕ್ಫ್ ಹೋರಾಟಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಬಾರ್ದು, ತಡೆಯನ್ನ ಒಡ್ಡುವಂತ ಪ್ರಯತ್ನ ಮಾಡಬಾರ್ದು. ನಮ್ಮ ವಕ್ಫ್ ಹೋರಾಟ ನಾವು ಪ್ಲಾನ್ ಪ್ರಕಾರ ಮುಂದುವರ್ಸ್ಕೊಂಡು ಹೋಗೋರೆ ನಾವು. ರಾಜಿ ಹೆಸರಲ್ಲಿ ಬಂದು ನಾಳೆ ನಾವೇ ಮಾಡೋಣ ಪಕ್ಷದ ವೇದಿಕೆಯಲ್ಲಿ ಅಂತ ಹೇಳಿ ನಮ್ಮ ಹೋರಾಟಕ್ಕೆ ಅಡ್ಡಿ ಉಂಟು ಮಾಡುವಂತ ಪ್ರಯತ್ನವನ್ನ ನಾವು ಒಪ್ಪೋದಿಲ್ಲ. ಇದು ಯತ್ನಾಳ್ ಅವರ ಮೊದಲನೇ ಕಂಡೀಷನ್. ಒಟ್ಟು 5 ಕಂಡೀಷನ್ ಇದೆ ಇದೇ ರೀತಿ. ಅದರಲ್ಲಿ ವಿಜಯೇಂದ್ರ ಯಾವ್ದು ಒಪ್ಪಿದ್ದಾರೆ ಯಾವ್ದು ಒಪ್ಪಿಲ್ಲ ಅದನ್ನ ಹೇಳ್ತೀನಿ. ಇನ್ನು 2ನೇ ಕಂಡೀಷನ್ ಏನಪ್ಪಾ ಅಂದ್ರೆ, ಇದೇ 26ನೇ ತಾರೀಕಿಂದ, ಡಿಸೆಂಬರ್ 26ರಿಂದ ನಾವು ವಕ್ಫ್ ಹೋರಾಟದ 2ನೇ ಹಂತ, 2ನೇ ಭಾಗವನ್ನು ಶುರು ಮಾಡ್ತಾ ಇದ್ದೀವಿ. ಅದನ್ನ ಬಳ್ಳಾರಿಯಿಂದ ಶುರು ಮಾಡ್ತೀವಿ. ಆ ಹೋರಾಟಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಯಾಗಿ, ಈಗ ಮೊದಲನೇ ಹೋರಾಟದ ಸಂದರ್ಭದಲ್ಲಿ ಮಾಡಿದ್ರಲ್ಲ, ಎಲ್ಲಿ ಇವ್ರು ಶುರು ಮಾಡಿದ್ರು ಅಲ್ಲಿಂದನೇ ವಿಜಯೇಂದ್ರ ಟೀಮ್ ಕೂಡ ಒಂದು ಹೋರಾಟವನ್ನ ಶುರು ಮಾಡ್ತು. ಆ ರೀತಿ ಪ್ರತಿ ಹೋರಾಟವನ್ನ ಘೋಷಣೆ ಮಾಡಬಾರದು, ಪ್ರತಿ ಹೋರಾಟವನ್ನ ನಡೆಸಕೂಡದು. ಇದು ಯತ್ನಾಳ್ ಅಂಡ್ ಟೀಮ್ನ 2ನೇ ಕಂಡೀಷನ್. ಇನ್ನು 3ನೇ ಕಂಡೀಷನ್ ಏನಪ್ಪಾ ಅಂದ್ರೆ, ನಾವು ಹೋರಾಟ ಮಾಡುವಾಗ, ಮೊದಲನೇ ಹಂತದಲ್ಲೇ ಹೋರಾಟ ಮಾಡುವಾಗ ಹಲವು ಬಿಜೆಪಿಯ ನಾಯಕರು ಭಾಗವಹಿಸಬೇಕು ಅಂತ ರೆಡಿ ಇದ್ರು ಕೂಡ ಅವರಿಗೆ ಫೋನ್ ಮಾಡಿ ತಡೆ ಒಡ್ಡಲಾಯ್ತು, ಹೋಗಬಾರದು ಅಂತ ಬೆದರಿಕೆ ಒಡ್ಡಲಾಯ್ತು. ಆ ರೀತಿ ಮಾಡಬಾರ್ದು. ಈ ಬಾರಿ ಅವ್ರನ್ನ ಹೆದರಿಸೋದು, ಬೆದರಿಸೋದು, ಹೋದ್ರೆ ಆಕ್ಷನ್ ತೆಗೆದುಕೊಳ್ತೀವಿ ಅನ್ನೋದು, ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡ್ತೀವಿ ಅನ್ನೋದು, ಇವೆಲ್ಲ ಮಾಡಕೂಡದು. ಯಾರೆಲ್ಲ ನಮ್ಮ ಹೋರಾಟದಲ್ಲಿ ಭಾಗವಹಿಸುವ ಇಚ್ಛೆಯನ್ನು ಹೊಂದಿದ್ದಾರೋ ಅವರೆಲ್ಲರಿಗೂ ಕೂಡ ಮುಕ್ತ ಅವಕಾಶ ಇರಬೇಕು. ಇದು ಕಂಡೀಷನ್ ನಂಬರ್ 3.
ಇನ್ನೂ 2 ಕಂಡೀಷನ್ ಇದೆ ನೋಡಿ. 5 ಕಂಡೀಷನ್ ವಿಜೇಂದ್ರ ಅವ್ರ ಹತ್ರ ಹೋಗಿದೆ. ಅವ್ರು ಯಾವ್ದನ್ನ ಒಪ್ಪಿದ್ದಾರೆ ಯಾವ್ದು ಒಪ್ಪಿಲ್ಲ ಅದು ಕೂಡ ಕುತೂಹಲ ಇರುವಂತದ್ದೇ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ. ಇನ್ನು ಕಂಡೀಷನ್ ನಂಬರ್ 4 ಏನಪ್ಪಾ ಅಂದ್ರೆ, ಈ ಕಡೆ ಎದುರುಗಡೆ ಬಂದು ರಾಜಿ ಅಂತೇಳಿ ಕೈ ಮುಗಿಯೋದು, ಹಿಂದ್ಗಡೆಯಿಂದ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡೋದು, ಆ ಕಡೆ ರೇಣುಕಾಚಾರ್ಯ ಅಂತ ಟೀಮ್ ಇಂದ ಹೇಳಿಕೆಗಳನ್ನ ಕೊಡ್ಸೋದು, ನಮ್ಮ ವಿರುದ್ಧ ಮಾತನಾಡಿಸೋದು, ದಾವಣಗೆರೆಯಲ್ಲಿ ಮತ್ತೊಂದು ಸಮಾವೇಶ ಮಾಡ್ತೀವಿ ಅನ್ನೋದು, ಇದೆಲ್ಲ ಮಾಡಬಾರ್ದು. ಹಾಗಿದ್ರೆ ಮಾತ್ರ ರಾಜಿ. ಅವರು ರಾಜ್ಯಾಧ್ಯಕ್ಷರಾಗಿಯೇ ಇದ್ದಾರೆ. ಹೀಗಿರುವಾಗ ನಾವು ಪಕ್ಷವನ್ನ ಕಟ್ಟದವರು, ಹಿರಿಯರು ಅಂತ ಅನ್ಸ್ಕೊಂಡವರು, ನಮ್ಮ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಅದು ನಾವ್ ಯಾಕೆ ಸಹಿಸ್ಕೋಬೇಕು? ಹೀಗಾಗಿ ಆ ರೀತಿಯ ಯಾವುದೇ ಪ್ರಯತ್ನವನ್ನ ಮಾಡಲ್ಲ ಅಂತ ಹೇಳಿ ನೀವು ಖಾತ್ರಿಯನ್ನ ಕೊಡಿಸ್ಬೇಕು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಯತ್ನಾಳ್ ಹೇಳಿ. ಸೊ ಆ ಕಂಡೀಷನ್ ಕೂಡ ವಿಜೇಂದ್ರ ಅವ್ರ ಬಳಿ ಹೋಯ್ತು. ಇನ್ನು ಕಡೆಯದಾಗಿ ಯಾವಾಗ ರಾಜಿ ಆಗುತ್ತೋ, ರಾಜಿ ಆದ ಕೂಡಲೇ ವಿಜೇಂದ್ರ ಅಂಡ್ ಟೀಮ್ ಕೂಡ ನಮ್ಮ ಹೋರಾಟದ ಜೊತೆ ಬಂದು ಸೇರ್ಕತ್ತೀವಿ ಅಂತ ಬರ್ಬೋದು. ಯಾಕಂದ್ರೆ ಯಶಸ್ವಿಯಾಗಿ ಹೋರಾಟ ನಡೀತಾ ಇರೋದ್ರಿಂದ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, JPC ಅಧ್ಯಕ್ಷರು ಜಗದಾಂಬಿಕಾ ಪಾಲ್ ಅವರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ದನಿಗೂಡಿಸಿರೋದ್ರಿಂದ ಸಹಜವಾಗಿ ಈ ಹೋರಾಟಕ್ಕೆ ಜನ ಬೆಂಬಲ ಸಿಗ್ತಾ ಇದೆ. ಹೀಗಾಗಿ ಅವರು ಕೂಡ ಬಂದು ಸೇರ್ಕತ್ತೀವಿ ಅಂತ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಹೋರಾಟವನ್ನ ರಾಜ್ಯ ಬಿಜೆಪಿಯ ಹೆಸರಿನಲ್ಲಿ ಹೈಜಾಕ್ ಮಾಡುವಂತ ಪ್ರಯತ್ನ ಮಾಡಬಾರ್ದು. ನಾವು ಕೂಡ ಪಕ್ಷದ ಬ್ಯಾನರ್ ಅಡಿಯಲ್ಲೇ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟವನ್ನ ಹೈಜಾಕ್ ಮಾಡುವಂಥದ್ದು ಅಥವಾ ಹೋರಾಟಕ್ಕೆ ಬಂದು ಗೊಂದಲ ಮೂಡಿಸುವಂತ ಪ್ರಯತ್ನ ಮಾಡೋದು, ಕಾರ್ಯಕರ್ತರ ನಡುವೆ ಘರ್ಷಣೆಗೆ ಅವಕಾಶ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಮೊನ್ನೆ ಪಂಚಮಸಾಲಿ ಹೋರಾಟಕ್ಕೆ ಹೋದಾಗ ವಿಜೇಂದ್ರ ಅವ್ರು ಹೋದ್ರು, ಅಲ್ಲಿ ಕೆಲವರೆಲ್ಲ ಧಿಕ್ಕಾರ ಕೂಗಿದ್ರು. ಹಾಗೆ ಧಿಕ್ಕಾರ ಕೂಗಿದ ಕೂಡಲೇ ವಿಜೇಂದ್ರ ಜೊತೆ ಹೋಗಿದ್ದಂತಹ ಸಿದ್ದು ಸೌದಿ ಅವರು ಅವ್ರ ಮೇಲೆ ಹೋದ್ರು, ಯಾಕೆ ಹೋಗ್ತೀರಿ ಧಿಕ್ಕಾರ ಅಂತೇಳಿ ಗಲಾಟೆಗೆ ಹೋದ್ರು. ಆ ರೀತಿ ಮಾಡಬಾರ್ದು. ಒಂದ್ ವೇಳೆ ಸಹಜವಾಗಿ ನಮ್ಮ ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ ನಿಮ್ಮ ಮೇಲೆ ಆಕ್ರೋಶ ಇದೆ, ಸೊ ಅದನ್ನ ತೋರ್ಪಡಿಸ್ತಾರೆ. ನೀವು ಸಮಾಧಾನ ಚಿತ್ತರಾಗಿ ಅವ್ರ ಜೊತೆ ವ್ಯವಹರಿಸಬೇಕು. ಇದು ಕಂಡೀಷನ್ ನಂಬರ್ 5. ಇದರಲ್ಲಿ ವಿಜೇಂದ್ರ ಅವ್ರು ಯಾವ್ದು ಒಪ್ಪಿದ್ದಾರೆ ಯಾವ್ದು ಒಪ್ಪಿಲ್ಲ. ಅದು ಕೂಡ ಇಂಟ್ರೆಸ್ಟಿಂಗ್. ವಿಜೇಂದ್ರ ಅವರು ಯಾವಾಗ ವಕ್ಫ್ ಹೋರಾಟಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದಾಯ್ತು, ಆಗ್ಲೇ ಅಲ್ವಾ ಬಹಳ ದೊಡ್ಡ ರಿಫ್ಟ್ ಆಗಿದ್ದು. ಹೀಗಾಗಿ ಮೊದಲನೇ ಕಂಡೀಷನ್ ನ ವಿಜೇಂದ್ರ ಅವರು ಬಹಳ ಮುಕ್ತವಾಗಿ ಒಪ್ಕೊಂಡ್ರು. ಆಯ್ತು, ನೀವು ವಕ್ಫ್ ಹೋರಾಟ ಮಾಡೋದಕ್ಕೆ ನನ್ನ ಯಾವುದೇ ವಿರೋಧ ಇಲ್ಲ, ಹೈಕಮಾಂಡೇ ಒಪ್ಕೊಂಡ್ಮೇಲೆ ನಾನು ವಿರೋಧ ಮಾಡಿ ಏನ್ ಸಾಧಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಅದ್ರ ಮಟ್ಟಿಗೆ ನಂದು ಯಾವುದೇ ಆಕ್ಷೇಪ ಇಲ್ಲ, ಒಪ್ಕೊಂಡಿದ್ದಾರೆ. ಇನ್ನು 26ನೇ ತಾರೀಕಿಂದ ನೀವು ನಡೆಸುವಂತ ಹೋರಾಟ, ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಹೋರಾಟವನ್ನು ನಾವು ಘೋಷಣೆ ಮಾಡಲ್ಲ. ಯಾಕಂದ್ರೆ ನಮ್ಮ ಹೋರಾಟ ಇದ್ದಿದ್ದೇ ಒಂದು ಹಂತ, ಅದನ್ನು ಮುಗಿಸಾಗಿದೆ. ಸೊ 2ನೇ ಹಂತ 3ನೇ ಹಂತ ನಾವೇನು ಪ್ಲಾನ್ ಮಾಡಿಲ್ಲ. ಹೀಗಾಗಿ ಅದಕ್ಕೂ ನಾವು ಕೈ ಹಾಕೋದಿಲ್ಲ, ವಿಜೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ 3ನೇ ಕಂಡೀಷನ್ ಇದೆಯಲ್ಲ, ಅದಕ್ಕೆ ವಿಜೇಂದ್ರ ಅವರ ಆಕ್ಷೇಪ ಇದೆ. ಏನು ಅವರ ಆಕ್ಷೇಪ ಏನು? 3ನೇ ಕಂಡೀಷನ್ ಇದ್ದಿದ್ದೇನು ಅಂದ್ರೆ, ಯಾರ್ಯಾರು ವಕ್ಫ್ ಹೋರಾಟಕ್ಕೆ 2ನೇ ಹಂತದ ಹೋರಾಟಕ್ಕೆ ಬರ್ಲಿಕ್ಕೆ ಮುಂದಾಗ್ತಾರೋ ಸೊ ಅವ್ರನ್ನ ತಡೆಯಬಾರ್ದು. ಈ ಹಿಂದೆ ನೀವು ತಡೆದಿದ್ರಿ, ಫೋನ್ ಮಾಡಿ ಹೆದರಿಸಿದ್ರಿ, ಸೊ ಈ ಬಾರಿ ತಡೆಯಬಾರ್ದು ಅಂತ ವಿಜೇಂದ್ರ ಅವ್ರು ಹೇಳ್ತಿರೋದೇನಂದ್ರೆ, ಮೊದಲನೇ ಹಂತದಲ್ಲೂ ಕೂಡ ನಾ ಯಾರಿಗೂ ಫೋನ್ ಮಾಡಿ ಹೆದರಿಸಿಲ್ಲ, ಬೆದರಿಕೆ ಹಾಕಿಲ್ಲ, ಹೀಗಾಗಿ ಈಗಲೂ ಕೂಡ ಅದನ್ನ ಮಾಡುವಂತ ಪ್ರಶ್ನೆಯೇ ಬರೋದಿಲ್ಲ. ಹೀಗಾಗಿ ಈ ಕಂಡೀಷನ್ ಏನಿದೆ ಇದು ಅಪ್ರಸ್ತುತ ಅನ್ನೋದು ವಿಜೇಂದ್ರ ಅವರ ಮಾತು. ಇನ್ನು 4ನೇ ಕಂಡೀಷನ್, ಇದು ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾ ಇರೋದು, ಹೈಕಮಾಂಡ್ಗೆ ಹಿಂದ್ಗಡೆಯಿಂದ ಕಂಪ್ಲೇಂಟ್ ಕೊಡಬಾರ್ದು, ಯತ್ನಾಳ್ನ ಉಚ್ಚಾಟನೆ ಮಾಡಿ ಅಂತೇಳಿ ಹೋಗಿ ದೂರು ಕೊಡುವಂತ ಕೆಲಸ ಮಾಡಬಾರ್ದು ಅಂತ. ಈ ಹಿಂದೆ ಕೂಡ ವಿಜೇಂದ್ರ ಅವ್ರು ಹೇಳಿದ್ದಾರೆ, ನಾನು ಯಾವಾಗಲೂ ಕೂಡ ಉಚ್ಚಾಟನೆ ಮಾಡಿ ಅಂತ ಹೇಳ್ತಾ ಇಲ್ಲ. ಅವರು ಪಕ್ಷದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಪಕ್ಷದ ನಾಯಕರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿದ್ದೆ. ಆ ರೀತಿ ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡದ ಹಾಗೆ ತಡೆಯಿರಿ ಅಂತ ಹೇಳಿದ್ದೆ. ಅದನ್ನ ಹೊರತುಪಡಿಸಿ ನಾನು ಯಾವಾಗಲೂ ಉಚ್ಚಾಟನೆ ಮಾಡಿ ಅಂತ ಹೇಳಿಲ್ಲ. ಈಗಲೂ ಕೂಡ ಅದು ನನ್ನ ಒತ್ತಾಯ ಅಲ್ಲ, ಅದನ್ನ ನಾನು ಮಾಡೋದು ಇಲ್ಲ ಅನ್ನೋದನ್ನ ವಿಜೇಂದ್ರ ಅವ್ರು ಹೇಳಿದ್ದಾರೆ. ಇನ್ನು 5ನೇದಾಗಿ, ಒಂದ್ ವೇಳೆ ವಿಜೇಂದ್ರ ಅವ್ರು ಇಚ್ಛಿಸಿದ್ರೆ ನಮ್ಮ ಹೋರಾಟದಲ್ಲಿ ಭಾಗವಹಿಸಬಹುದು, ಆದ್ರೆ ಯಾವುದೇ ಗೊಂದಲ ಮೂಡಿಸಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಪಂಚಮಸಾಲಿ ಹೋರಾಟಕ್ಕೆ ಬಂದಾಗ್ಲೂ ಧಿಕ್ಕಾರಕ್ಕೆ ಹೋಗಿದ್ರು ನಾನು ಪ್ರತಿಯಾಗಿ ಏನು ಮಾತಾಡಿಲ್ಲ. ಈಗಲೂ ಕೂಡ ಆ ರೀತಿಯ ಯಾವುದೇ ಘರ್ಷಣೆಗೆ, ಸಂಘರ್ಷಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ವಿಜೇಂದ್ರ ಅವರು ಒಪ್ಪುವ ಮೂಲಕ ಈ 5 ಷರತ್ತುಗಳನ್ನು ಅವ್ರು ಒಪ್ಕೊಂಡಂಗೆ ಆಗಿದೆ. ಅಲ್ಲಿಗೆ ರಾಜಿ ಸಂಧಾನ ಅನ್ನೋದು ಒಂದು ಹಂತಕ್ಕೆ ಈಗ ತಕ್ಕ ಮಟ್ಟಿಗೆ ಯಶಸ್ವಿ ಆದ ಕಾಣಿಸ್ತಾ ಇದೆ. ಇದು ಯಾವಾಗ ನಿಜಕ್ಕೂ ಯಶಸ್ಸು ಕಾಣುತ್ತಾ ಇಲ್ವಾ ಅನ್ನೋದು ಗೊತ್ತಾಗೋದಂದ್ರೆ 26ನೇ ತಾರೀಕು ಯಾವಾಗ ಹೋರಾಟ ಆರಂಭ ಆಗುತ್ತಲ್ಲ, ಅಲ್ಲಿ ಹೋಗಿ ವಿಜೇಂದ್ರ ಅವರು ಅವ್ರ ಜೊತೆ ಸಾಥ್ ಕೊಟ್ಟು ಎಲ್ಲರೂ ಒಗ್ಗೂಡಿ ಹೋರಾಟಕ್ಕೆ ಹೇಳಿದ್ರೆ ಆಗ ಇದು ಯಶಸ್ವಿ ಅಂತ ಅನ್ಸುತ್ತೆ. ಹಾಗಾಗಬಹುದು ಅಂತ ನೀವು ಭಾವಿಸ್ತೀರಾ? ಯತ್ನಾಳ್ ಹಾಗೂ ವಿಜೇಂದ್ರ ಒಗ್ಗೂಡಬಹುದೇ? ಅವ್ರ ನಡುವಿನ ಈ ರಾಜಿ ಸಂಧಾನ ಯಶ ಕಾಣಬಹುದೇ? ಇವರಿಬ್ರು ಒಗ್ಗೂಡಬೇಕು ಅಂತೀರಾ ಅಥವಾ ಹೀಗೆ ಬೇರೆ ಬೇರೆಯಾಗಿ 2 ಧ್ರುವಗಳಲ್ಲಿ ಇರೋದೇ ಒಳ್ಳೇದು ಅಂತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ
ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.